ಅದು ಯಾಕಂದರೆ 5 ವರ್ಷ ಆಯಿತು ಅಲ್ಲಿ ಘಟನೆ ಆಗಿಬಿಟ್ಟು. ಅದರೊಳಗೆ ಸಿಕ್ಕಾಬಟ್ಟೆ ಒಬ್ಬೊಬ್ಬರ ಮೇಲೆ ಒಂದು 15, 20, 18 ಆ ಥರ ಕೇಸಿದೆ ಆಚೆ ಬಂದವ್ರ ಮೇಲೆ. ಈಗ ಒಳಗಡೆ ಒಂದು 37 ಜನ ಇದ್ದಾರೆ. ಅದು NIA ಅಂತ ಹಾಕಿದ್ದಾರೆ, NIA ಹಾಕಿದ್ದಾರೆ. ಬಟ್ ಅದು ನೋಡಿದ್ರೆ ತುಂಬ ಕಷ್ಟ ಇದೆ. ಯಾಕಂದರೆ ಅಲ್ಲೆಲ್ಲ ಈ ಮಾಡಿರೋರು ಯಾರೋ ಅವರು ಸಿಕ್ಕಲಿಲ್ಲ, ಅವರು ಆಚೆ ಇದ್ದಾರೆ. ಸುಮ್ಮನೆ ನೋಡ್ಕೊಂಡು ನಿಲ್ತಿದ್ರಲ್ಲ ಅವ್ರ ಮೇಲೆ ಎಲ್ಲ ಇದು ಆಗಿಬಿಟ್ಟಿದ್ದಾರೆ, ಕೇಸ್ಗೆಲ್ಲ ಆಗಿಬಿಟ್ಟು 5 ವರ್ಷ ಆಗಿದೆ. ಈ ಸರ್ಕಾರ ಏನು ಹೇಳಿದರು, ನಾವು ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣ ಫಸ್ಟ್ ಟೈಮೇ ಇವ್ರಿಗೆಲ್ಲ ನಾವು ಕ್ಲಿಯರ್ ಮಾಡಿಬಿಡ್ತೀವಿ. ನಮ್ಗೆ ಗೊತ್ತು ಇವರೆಲ್ಲ ಅಮಾಯಕರು, ಮನೆಯಲ್ಲಿ ಎಲ್ಲ ಮಳ್ಕೊಂಡಿದ್ದವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಕೆಲಸದಿಂದ ಬಂದು ಏನಾಯಿತು ಅಂತ ನೋಡಿದೆ, ಆ ಕಷ್ಟ ನೋಡಿದ್ರೆ ಕಣ್ಣಲ್ಲಿ ನೀರಲ್ಲ, ರಕ್ತ ಬರ್ತಾ ಇದೆ. ಯಾಕಂದರೆ ಕೆಲವು ಜನ ತಾಯಿಗಳು ಅವ್ರ ಮಗ ಹೋಗಿರೋದ್ರಿಂದ ಅವ್ರ ಮನೆ ನಡೀತಾ ಇರೋದು ಕಷ್ಟ ಇದೆ. ಹೆಂಡತಿ ಇರೋರು ಅವ್ರ ಗಂಡ ಹೋಗಿದ್ರಿಂದ ಅವ್ರ ಮನೆ ನಡೆಯೋದು ಕಷ್ಟ ಆಗಿದೆ. ಈ ಸ್ಕೂಲ್ ಫೀಸು ಕಟ್ಟೋಕ್ಕಾಗ್ತಾಯಿಲ್ಲ, ಆಸ್ಪತ್ರೆ ಖರ್ಚು ನೋಡೋಕ್ಕಾಗ್ತಾಯಿಲ್ಲ, ಜೀವನ ನಡೆಸೋಕ್ಕೆ ಆಗ್ತಾಯಿಲ್ಲ. ಇಂಥ ಇದರಲ್ಲಿ ಎಂತೆಂಥ ಘಟನೆ ಅಲ್ಲಿ ನಡೀತಾ ಇದೆ ಅಂದರೆ ಹೇಳೋಕ್ಕೆ ನಮಗೆ ನಾಚಿಕೆ ಬರ್ತಾ ಇದೆ. 5 ವರ್ಷದಿಂದ ಈ ಸರ್ಕಾರ ಬಂದಿರೋದು 5 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಅವ್ರಿಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಬ್ಬರು ಕೂಡ ಸಹಾಯ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಇದ್ರ ಮುಂಚೆ ನಮ್ಮ ಎಕ್ಸ್ ಕಮಿಷನರ್ ಭಾಸ್ಕರ್ ಅವ್ರನ್ನ ಹೇಳಿದ್ವಿ. ಅವರೆಲ್ಲ ಲಾ ಪ್ರಕಾರ ನೋಡಿದ್ರು ಇದು ಆ ಕೇಸೇ ಆಗೋದಿಲ್ಲ. ಇದ್ರ ಮೇಲೆ ಆ ಥರ NIA ಹಾಕೋಕ್ಕೆ, ಬೇರೆ ಇದು ಹಾಕೋಕ್ಕೆ ಏನೋ ಅವರನ್ನು ಬಾಂಬ್ ತೊಗೊಂಡು ಹೋಗಿದ್ದಾರಲ್ಲ, ಇಲ್ಲ ಕತ್ತಿ ತೊಗೊಂಡು ಹೋಗಿದ್ದಾರ, ಇಲ್ಲ ಚುಚ್ಚಿದಾರ, ಇಲ್ಲ ಮರ್ಡರ್ ಮಾಡಿದಾರ ಅಂಥದ್ದು ಏನೆಲ್ಲ ನೋಡೋರಿಗೆಲ್ಲ ತೊಗೊಂಡೋಗ್ಬಿಟ್ಟು ಹಾಕಿದ್ದಾರೆ. ವಿಟ್ನೆಸ್ ಯಾರಂತ ಕೇಳಿದ್ರು. ವಿಟ್ನೆಸ್ ಯಾರು ಇಲ್ಲ, ಬರೀ ಪೊಲೀಸ್ ವಿಟ್ನೆಸ್ ಅಂದರು. ಪೊಲೀಸ್ ವಿಟ್ನೆಸ್ ನಡೆಯೋದಿಲ್ಲ ಅಂತಲೂ ಅವರು ಹೇಳಿದರು. ಯಾರು ಭಾಸ್ಕರ್ ಹೇಳಿದರು. ಇದು ಆಗ್ಬೋದು, ಬಟ್ ವಕೀಲರು ಚೆಂದಾಗಿರಬೇಕು. ಯಾಕಂದರೆ ಗೌರ್ಮೆಂಟ್ ಕೋರ್ಟ್ ಮುಂದೆ ಕರೆಕ್ಟ್ ಆ ವಿಷಯ ಇಗಬೇಕು. ಆವಾಗ ಕೋರ್ಟ್ ಮುಂದೆ ಮಾತು ಬಂದರೆ ಅದು ರಿಲೀಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಯಾರು ಹೇಳಿದರು, ಭಾಸ್ಕರ್ ಅವ್ರು ಹೇಳಿದ ಮೇಲೆ ಅವ್ರಿಗೆಲ್ಲ 1 ತಿಂಗಳು ಬಿಟ್ಟು ಅವರನ್ನು ನಾವು ಮೊನ್ನೆ ಕರ್ಕೊಂಡು ಹೋಗಿದ್ವಿ. ಯಾಕಂದರೆ ಇರೋದು ಪರಿಸ್ಥಿತಿ ನೋಡಲಿ ಅಂತ. ಆ ಹೆಣ್ಣು ಮತ್ತು ಆ ತಾಯಿಗಳು, ಆ ಮಕ್ಕಳದ್ದು ಅವ್ರು ನೋಡಲಿ ಯಾವ ರೀತಿ ನಡೀತಾ ಇದೆ ಅಂತ ಕಣ್ಣು ಮುಂದೆ ನೋಡಲಿ ಅಂತ ಕರ್ಕೊಂಡು ಹೋಗಿದ್ವಿ. ಅವರು ತುಂಬ ಬೇಜಾರಾಗಿದ್ರು. ಅವ್ರು ಹೇಳಿದರು, ನೀವು ಹೋಗ್ಬಿಟ್ಟು ಯಾರಿಗೂ ಯಾವ ಮಿನಿಸ್ಟರು ಯಾರು MLA ಸೆಂಟ್ರಲ್ಲಿ ತಗೊಬರಬೇಡಿ, ನೀವು ದಯವಿಟ್ಟು ಸೀದಾ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗಿ ಅವ್ರು ಹೇಳಿಬಿಟ್ಟು CM ಕೈನಲ್ಲಿ ಇದಾಗತ್ತೆ, ಅವ್ರು ಮಾಡ್ಬೋದು. CM ಕೈನಲ್ಲಿ ಇರೋದಿದು. ಬೇರೆ ದಿಲ್ಲಿದಾಗ್ತಾಯಿದ್ರೆ ನಾನು ದಿಲ್ಲಿ ಹೋಗ್ತಾ ಇದ್ದೆ. ಯಾಕಂದರೆ ಈ ವಿಷಯ ನಾನು ಮೊದಲೇ ಹೇಳಿದ್ದೆ ಅವ್ರಿಗೆ, ದಿಲ್ಲಿ ಇದ್ದರೆ ನೀವು ದಯವಿಟ್ಟು ಹೋಗ್ಬಿಟ್ಟು ಡೋಭಾಲ್ ಮತ್ತು ಅಜಿತ್ ಡೋಭಾಲ್ ಮತ್ತು ಅಮಿತ್ ಶಾ ಅವ್ರಿಗೆ ಮಾತಾಡ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾನು ಹೇಳಿದ್ದೆ ಅವ್ರಿಗೆ ಮೊದಲು. ಅದೇ ನಾವು ಹೇಳ್ತಾ ಇರೋದು, ಈ ಥರ ಆಗಿದೆ. ಅದಕ್ಕೆ ಸಹಾಯ ಯಾರು ಮಾಡಬೇಕು? ಸರ್ಕಾರ ಸಹಾಯ ಮಾಡಬೇಕು. ಅದು ನಿಮಗೂ ಹೇಳಿದರು, ನನಗೂ ಹೇಳಿದರು. ನಾನು ಅದಕ್ಕೋಸ್ಕರ ಅಖಂಡ ಶ್ರೀನಿವಾಸ್ ವಿರುದ್ಧ ಹೋಗಿಬಿಟ್ಟು ಸಿಕ್ಕಾಬಟ್ಟೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಸಿಕ್ಕಾಬಟ್ಟೆ ಅವನು ವಿರುದ್ಧಿದ್ದೆ ನಾನು. ಯಾಕಂದರೆ ಈ ಮನುಷ್ಯ ಹೇಳಿದ ಮಾತಕ್ಕೆ AC ಶ್ರೀನಿವಾಸು AC ಶ್ರೀನಿವಾಸು ಹೇಳ್ದ. ಮತ್ತು AR ಜಾಕೀರ್ ಸಂಪತ್ತು, ಎಕ್ಸ್ ಮೇಯರು ಸಂಪತ್ತು. AR ಜಾಕೀರ್ ಮುಂದೆ ಬಂದಿದ ಮೇಲೆ ಅವ್ನು ಹೇಳಿದ ಮೇಲೆ ಇದೆಲ್ಲ ನಾನು ಮಾಡಿಕೊಟ್ಟಿದ್ದು. ನಾನು ಅವನ ಹತ್ರ ಹೋಗಿದ್ದೆ. ಅವನಿಗೂ ನಾನು ಒಂದು ಆಶೀರ್ವಾದ ಮಾಡೋಕ್ಕೆ ಅದು ಬೇರೆ ವಿಷಯ ಮಾಡಿದ್ದೀವಿ. ಅವ್ರು ಬಂದ ಮೇಲೆ ಏನಿತ್ತು ಕರ್ತವ್ಯ ಏನಿತ್ತು, ಇಮಿಡಿಯೇಟ್ ಅವ್ರ ಹಿಂದೆ ಏನಿದೆ ಏನಿಲ್ಲ ನೋಡಿಬಿಟ್ಟು ಕೆಲಸ ಮಾಡೋದು AC ಶ್ರೀನಿವಾಸ್ದು ಇತ್ತು. ಅದು ಹೇಳ್ಕೊಡೋಕ್ಕೆ AR ಜಾಕೀರ್ ಮತ್ತು ಸಂಪದವ್ರು ಬೇಕಿತ್ತು, ಅವ್ರು ಮಾಡಿಲ್ಲ. ಮತ್ತು ಇದಕ್ಕೆ ಸೆಂಟ್ರಲ್ನಲ್ಲಿ ಕೇಳಕ್ಕೆ ಏನು ಬರ್ತಾ ಇದೆ ಅಂದರೆ, ನಾನು ದುಡ್ಡು ಕೊಟ್ಟಿದ್ದೀನಿ ಲಾಯರ್ಗಳಿಗೆ, ಅವ್ರು ಬಿಡಿಸ್ಕೊಂಡಿಲ್ಲ ಅಂಥ ವಿಷಯ ಯಾರು ಹೇಳ್ತಾನೆ? AC ಶ್ರೀನಿವಾಸ್ ಹೇಳ್ತಾನೆ. ಯಾರಿಗೆ? ಈ ಮೌಲ್ವಿಗಳಿದ್ದಾರಲ್ಲ ನಮ್ಮ ಏರಿಯಾನಲ್ಲಿ, ಆ ಏರಿಯಾ ಮೌಲ್ವಿಗೆಲ್ಲ ಹೋಗ್ಬಿಟ್ಟು ಈ ಅಮಾಯಕರು ಇದ್ದಾರಲ್ಲ ಅವ್ರು ಹೇಳ್ತಾರೆ, ನೀವು ಏನು ಮಾಡ್ತಾಯಿದ್ದೀರಿ, ನೀವು ನಮ್ಮದು ಗುರುಗಳಲ್ಲ, ನೀವು ಏನು ವಿಷಯ ತೊಗೊತಾ ಇದ್ದಾರೆ, ಯಾಕೆ ನಮಗೆ ಅನ್ಯಾಯ ಆಗ್ತಾಯಿದೆ, ಯಾಕೆ ಕೇಳ್ತಾ ಇಲ್ಲ ಅಂತ ಅವ್ರ ಮೇಲೆ ದಬಾವ ಮಾಡ್ತಾ ಇದ್ದಾರೆ. ಅವರು ಆವಾಗ ಕೇಳೋವಾಗ ಎಲ್ಲ ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ಇವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ. ನಮಗೆ AC ಶ್ರೀನಿವಾಸ್ ದುಡ್ಡು ಬೇಕಾಗಿಲ್ಲ. ಯಾರ್ಯಾರು ತೊಗೊಂಡಿದ್ದಾರೆ ದಯವಿಟ್ಟು ಅದು ದುಡ್ಡು ವಾಪಸ್ ಕೊಟ್ಬಿಡ್ರಿ. ನಮ್ಮ ಮಸ್ಜಿದಿಗೆ
ಕಟ್ಟಲಿಕ್ಕೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ದರ್ಗಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಅರ್ಥ ಆಯ್ತಾ? ನಮ್ಮ ಕಮ್ಯುನಿಟಿನಲ್ಲಿ ಹೋಗ್ಬಿಟ್ಟು ನಾವು ಭಿಕ್ಷಾಕಾಗಿ ಬೇಕಾದರೆ ನಮ್ಮವ್ರಿಗೆ ನಾವು ಬಿಡಿಸ್ಕೊಳ್ಳೋಣ. ನಮ್ಮದು AC ಶ್ರೀನಿವಾಸ್ ಅವ್ರದ್ದು ಮತ್ತೆ ಯಾರ್ದು ನಮಗೆ ದುಡ್ಡು ಬೇಕಾಗಿಲ್ಲ. ಯಾಕೆಂದರೆ ಅವ್ರು 50 ಲಕ್ಷವನ್ನು 60 ಲಕ್ಷ ಕೊಟ್ಬಿಟ್ಟು ನಾವು ಕೊಟ್ಬಿಟ್ಟಿದ್ದೀವಿ ಈ ವಿಷಯ ಬೇಕಾಗಿಲ್ಲ. ಅರ್ಥ ಆಯ್ತಾ? ಬಾಬಾಜಿ ಇವಾಗ ಡಿಜಿಯಲ್ಲಿ ಕೇಜಲ್ಲಿ ಅಮಾಯಕರು ಏನು ಒಳಗಡೆ ಇದಾರೆ ಅವ್ರ ಬಿಡಿಸೋಕ್ಕೆ ಯಾವ ಪ್ರಯತ್ನ ಮಾಡ್ತಾರೆ? ಅದಕ್ಕೆ ಈಗ ಯಾವ ಅಡ್ವೊಕೇಟ್ ಇದರಲ್ಲಿ ಫಸ್ಟಿಂದ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ವಿಷಯ ತಿಳಿಸೋಕ್ಕೆ ಪಾಪ ಅವರು ನಮ್ಮ ಇವರು ಭಾಸ್ಕರ್ ಅವರು ಹೇಳಿದರು, ಬನ್ನಿ ನನ್ನ ಹತ್ರ ವಿಷಯ ತಿಳಿಸಿ ನೀವು 2 ಗಂಟೆ ಹೋಗಿದ್ದೀರಾ ಅಂತ ಕೇಳಿದ್ರು. ಅದ್ರ ಒಳಗೆ ಒಂದು ಮುಫಜ್ಜರ್ ಅಂತ ಅವ್ರಿಗೆ ಫೋನ್ನಲ್ಲಿ ಮಾತಾಡಿದ್ರು. ಮತ್ತೆ ಅವ್ರ ಹತ್ರ ಅವರು ಹೋಗಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ, ಅವ್ರ ಕೈನಲ್ಲಿ ಆಗಿದೆ ದಯವಿಟ್ಟು ಅವ್ರು NOC ಕೊಟ್ಬಿಡಲಿ. ಬೇರೆ ನಮ್ಮ ಒಳಗೆ ಒಳ್ಳೆ ಲಾರಿ ಇದ್ದಾರಪ್ಪ. ಅರ್ಥ ಆಯ್ತಾ? ಹೈಕೋರ್ಟ್ ಲಾರಿ ಇದ್ದಾರೆ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಕೊಟ್ಬಿಡ್ರಿ ಪಾಪ ದಯವಿಟ್ಟು. ಅಲ್ಲಿ ಅಮಾಯಕರು ಸಾಯಿಸ್ತಾ ಇದ್ದಾರೆ, ಸತ್ತಗ್ತಾ ಇದ್ದಾರೆ. ಅವ್ರ ಜೀವ ನೋಡಿದ್ರೆ ಹೊಟ್ಟೆಗೆ ಊಟ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಯಾಕೆ ನೀವು ಈಗ ಆಗ್ತಾಯಿದೆ ಹಾಗೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಒಂದು ಸಮಾಧಾನ ಕೊಟ್ಟು ವರ್ಷಾಂತ ಲೆಕ್ಕದಿಂದ ಹೋಗೋದು ಬೇಕಾಗಿಲ್ಲ ಅಂತ ಅವ್ರಿಗೂ ಹೇಳೋಕ್ಕೆ ನಾನು ಇಷ್ಟ ಬೀಳ್ತೀನಿ. ದಯವಿಟ್ಟು ಈಗ ಏನಂದರೆ AC ಶ್ರೀನಿವಾಸ್ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ದಯವಿಟ್ಟು ವಾಪಸ್ ತೊಗೊಂಡ್ಬಿಡಲಿ. ಅವ್ರ ದುಡ್ಡು ಬೇಕಾಗಿಲ್ಲ, ನಾವು ಅರೇಂಜ್ ಮಾಡ್ಕೊತೀವಿ. ಅಂದರೆ ಭಾಸ್ಕರ್ ಅವರು ಈಗ ನೀವು ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಭೇಟಿಯಾಗಿ ಈ ಬಗ್ಗೆ ತಿಳಿಸಿದರೆ ಅವರು ಮುಂದಿನ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ರು, ಅವರು CM ಹತ್ರ ತಗೊಂಡು ಹೋಗ್ತಾರೆ. CM ಹತ್ರ ತಗೊಂಡು ಹೋದರೆ ಈ ವಿಷಯ CM ಕ್ಲಿಯರ್ ಮಾಡ್ಬೋದು. ಬೇರೆ ಯಾರು ಮಾಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳಿಂದ ಮಾತ್ರ ಅಷ್ಟೇ. ಯಾರಿಗೂ ಸೆಂಟ್ರ್ನಲ್ಲಿ MLAಗಳೇ ಮಿನಿಸ್ಟ್ರಿಗೆ ಯಾರ ಹತ್ರನೂ ಹೋಗ್ಬಿಡಿ, ಡೈರೆಕ್ಟ್ CM ಮಾಡಬೇಕಿರೋದು. ಅದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗಿ. ಏನು ಹೇಳ್ತೀರಾ ಆ ಭಾಗದ ಪಾಪ ಯಾರ್ಯಾರು ಈಗ ಒಂದು ಘಟನೆಯಲ್ಲಿ ಪ್ರಕರಣದಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ ಅವರಿಗೆ ತಾವು ಬಾಬಾಜಿ ಅವರು ಏನು ಹೇಳ್ತಾರೆ? ಈಗ 5 ವರ್ಷ ನಾವು ಕಾಯ್ಕೊಂಡಿದ್ರು, ಏನಾಗತ್ತೆ ನೋಡೋಣ ಓವರ್ ಆಯಿತು. ಅದಕ್ಕೆ ನಾವು ಈಗ ಭೂಮಿ ಮೇಲೆ ಬಂದುಬಿಟ್ಟಿದ್ದೀವಿ. ಅರ್ಥ ಆಯ್ತಾ? ಈಗ ಅದು ಈ ಗೌರ್ಮೆಂಟು ಕರೆಕ್ಟಾ ಅವ್ರಿಗೆ ರಿಲೀಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಈ ಗೌರ್ಮೆಂಟ್ ಬರೋದಿಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಕಾಂಗ್ರೆಸ್ ಪಾರ್ಟಿಗೆ ಸಾಯಿಸಿಬಿಡ್ತೀವಿ. ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಮತ್ತು DK ಶಿವಕುಮಾರ್ ಪಾರ್ಟಿ ಪ್ರೆಸಿಡೆಂಟ್ ಅವರು ಮತ್ತು ಹೈಕಮಾಂಡು ಈ ಮಾತಕ್ಕೆ ಅರ್ಜೆಂಟು ಗಮನ ತಗೊಂಬಂದು ಅವರು ನಡೀಲಿಲ್ಲ ಅಂದರೆ ನೆಕ್ಸ್ಟು BJP ಇದು ಕಾಂಗ್ರೆಸ್ ಪಾರ್ಟಿ ಬರೋದಿಲ್ಲ. ಇದು ನಾನು ಹೇಳೋಕ್ಕೆ ಸೌರಾಸಲ್ಲಿ ಹೇಳ್ತೀನಿ, ಕಾಂಗ್ರೆಸ್ ಬರೋಕ್ಕೆ ಬೀಳೋದಿಲ್ಲ. ಮುಸ್ಲಿಂ ಲೀಡರ್ನಲ್ಲಿ ಯಾವನಂತ ಲೀಡರ್ ನಮ್ಮ ಹತ್ರ ಇಲ್ಲ ಹೋಗ್ಬಿಟ್ಟು ಅಲ್ಲಿ ಹೇಳೋಕ್ಕೆ. ನಮ್ಮ ಮುಸ್ಲಿಂ ಲೀಡರಿಂದ ನಮಗೆ ನಂಬಿಕೆನೂ ಇಲ್ಲ, ಭರೋಸೆನೂ ಇಲ್ಲ, ಅವರು ಆ ಲೆವೆಲ್ಗೂ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮುಂದೆ ಬರಬೇಕು. ಅವರು ಕ್ಲಿಯರ್ಸ್ ಮಾಡಿಬಿಟ್ರೆ ನೆಕ್ಸ್ಟು ಕಾಂಗ್ರೆಸ್ ಪಾರ್ಟಿ ವಿನ್ನು ಬರುತ್ತೆ. ಯಾಕಂದರೆ ನೋಡಿ, ಒಂದು ಸಮಾಜದಿಂದ ಪಾರ್ಟಿ ಬಂದಿಲ್ಲ, ಕುರ್ಬಾಯಿಂದ ಅವ್ರು ಬಂದಿಲ್ಲ, ಲಿಂಗಾಯತಿಂದನೂ ಬಂದಿಲ್ಲ, ಒಕ್ಕಲಿಗರಿಂದನೂ ಬಂದಿಲ್ಲ, ಶೆಡ್ಯೂಲ್ ಕಾಸ್ಟ್ ಎಲ್ಲ ಸೇರಿ ಮಾಡಿರೋದು ಈ ಸರ್ಕಾರಕ್ಕೆ. ಅದರೊಳಗೆ ಜಾಸ್ತಿ ಮುಸಲ್ಮಾನ್ ಓಟ್ ಕೊಟ್ಟಿದ್ದರು. ಯಾಕಂದರೆ ಈ ಒಂದು ತಪ್ಪು BJP ಗೌರ್ಮೆಂಟ್ ಮಾಡಿದ್ದಕ್ಕೆ. ಹಿಜಾಬು 2B ತಗೊಂಡಿದ್ದು, ನಮ್ಮ ಪರ್ಸೆಂಟೇಜ್ ತೊಗೊಂಡಿರೋದು, ಅಜಾನ್ದು ಇಂಥ ಮಾಡಿದ ತಪ್ಪಿಂದ ಅವರು ಆ ಸರ್ಕಾರ ಹೋಯ್ತು. ಇಲ್ಲ ನಮಗೆ ಸರ್ಕಾರ ಯಾವುದನ್ನ ಬರಲಿ, ನಮಗೆ ಏನೂ ಅದು ತೊಂದರೆ ಇಲ್ಲ. ಬಟ್ ಅವ್ರು ಮಾಡಿರೋದಕ್ಕೆ ಎಲ್ಲರೂ ಒಂದು ಕಡೆ ಆಗಿಬಿಟ್ಟು ಇವ್ರಿಗೆ ಓಟ್ ಕೊಟ್ಟಿದ್ದಕ್ಕೆ ಈ ಕಾರಣ ಬಂದಿರೋದು. ಅದಕ್ಕೆ ಈಗಲೂ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷ. ದಯವಿಟ್ಟು ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಮಾಡಬೇಕು. ಅವ್ರಿಗೆ ರಿಲೀಸ್ ಮಾಡೋಕ್ಕೆ ಅವ್ರು ಆಗಲ್ಲ ಅಂತ ಹೇಳಿಬಿಡಲಿ, ಮತ್ತೆ ಮುಂದೆ ನೋಡೋಣ.